ಹರಿ ಓಂ ತತ್ಸತ್. ಇಂದು ನಾವು ಒಂದು ಅತ್ಯಂತ ಉಪಯುಕ್ತ ಹಾಗೂ ಎಲ್ಲರಿಗೂ ಜೀವನದಲ್ಲಿ ಸಹಾಯಕವಾಗುವಂತಹ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ. ನಮ್ಮ ದೇಹದಲ್ಲಿ ನರಗಳ ದುರ್ಬಲತೆ, ರಕ್ತನಾಳಗಳಲ್ಲಿ ಬ್ಲಾಕೇಜ್, ಕೆಟ್ಟ ಕೊಲೆಸ್ಟ್ರಾಲ್ ಹೆಚ್ಚಳ, ಹೃದಯಕ್ಕೆ ಸಂಬಂಧಿಸಿದ ತೊಂದರೆಗಳು, ಎಲ್ಲ ಜಾಯಿಂಟ್ ಪೇನ್, ವೆರಿಕೋಸ್ ವೇನ್ಸ್ ಮುಂತಾದ ಹಲವು ಕಾಯಿಲೆಗಳು ಏಕಾಏಕಿ ನಮ್ಮ ಆರೋಗ್ಯವನ್ನ ಹಾಳು ಮಾಡುತ್ತವೆ. ಇನ್ನು ಕೆಲವೊಮ್ಮೆ ಜೀವಕ್ಕೆ ಅಪಾಯ ಉಂಟು ಮಾಡುವ ಹೃದಯಾಘಾತವನ್ನು ಕೂಡ ತರಬಲ್ಲವು. ಇಂತಹ ಸಮಸ್ಯೆಗಳನ್ನು ತಡೆಯಲು ಅಥವಾ ಈಗಾಗಲೇ ಬಳಲ್ತಾ ಇರುವವರು ಸುಲಭವಾಗಿ ಮನೆಯಲ್ಲೇ ಚಿಕಿತ್ಸೆ ಪಡೆಯಲು ಒಂದು ಅದ್ಭುತವಾದ ಮನೆಮದ್ದು ಇದೆ. ಇದನ್ನು ಆಯುರ್ವೇದದಲ್ಲಿ ಸಹ ಶಿಫಾರಸು ಮಾಡಲಾಗಿದೆ. ಮುಖ್ಯವಾಗಿ ಇದನ್ನು ತಯಾರು ಮಾಡಲು ಬಹಳ ದುಡ್ಡು, ಸಮಯ ಅಥವಾ ಕಷ್ಟ ಅಗತ್ಯವಿಲ್ಲ. ಕೇವಲ ಮನೆಯಲ್ಲೇ ದೊರೆಯುವ 2-3 ಪದಾರ್ಥಗಳನ್ನು ಬಳಸಿ ತಯಾರಿಸಬಹುದಾದ ಒಂದು ಪಾನೀಯವೇ ಇದಾಗಿದೆ. ನೀವು ವಾರಕ್ಕೆ ಕೇವಲ 1 ದಿನ ಈ ಮನೆಮದ್ದನ್ನು ಸೇವಿಸಿದರೆ ಸಾಕು. ನರಗಳಲ್ಲಿ ತಡೆಗಳು ಕಡಿಮೆಯಾಗುತ್ತೆ, ಹೃದಯದಲ್ಲಿ ಆರೋಗ್ಯ ಕಾಪಾಡಿಕೊಳ್ಳಬಹುದು, ದೇಹದ ಶಕ್ತಿ ಹೆಚ್ಚಾಗುತ್ತೆ, ಜೊತೆಗೆ ಜಾಯಿಂಟ್ ಪೇನ್ಸ್, ವೆರಿಕೋಸ್ ವೇನ್ಸ್ ಹೀಗೆ ಹಲವಾರು ತೊಂದರೆಗಳನ್ನ ನಿವಾರಣೆ ಮಾಡಬಹುದು. ಈ ಪರಿಹಾರವನ್ನು ತಯಾರಿಸಲು ನಮಗೆ ಬೇಕಾಗಿರುವ ಮುಖ್ಯ ಪದಾರ್ಥ ಅಂದ್ರೆ ಧನಿಯಾ ಕಾಳು. ಈ ಧನಿಯಾ ಕಾಳುಗಳನ್ನ ಇಂಗ್ಲಿಷ್ ನಲ್ಲಿ ಕೊರೈಂಡರ್ ಸೀಡ್ಸ್ ಅಂತ ಕರೀತಾರೆ. ನಮ್ಮ ಅಡಿಗೆ ಮನೆಗಳಲ್ಲಿ ಪ್ರತಿದಿನ ಬಳಸುವ ಈ ಧನಿಯಾ ಕಾಳುಗಳು ಕೇವಲ ಅಡಿಗೆಯಲ್ಲಿ ರುಚಿ ಹೆಚ್ಚಿಸುವುದಷ್ಟೇ ಅಲ್ಲ, ಆರೋಗ್ಯಕ್ಕೂ ಅದ್ಭುತ ಪ್ರಯೋಜನಗಳನ್ನ ಕೊಡ್ತವೆ. ಆಯುರ್ವೇದದಲ್ಲೇ ಧನಿಯಾ ನರಗಳ ತಡೆಗಳನ್ನ ಒಂದು ನಿವಾರಿಸುವ ಶ್ರೇಷ್ಠ ಔಷಧಿ ಅಂತ ಹೇಳಲಾಗಿದೆ. ಧನಿಯಾದಲ್ಲಿ ಫೈಬರ್, ವಿಟಮಿನ್ ಎ, ವಿಟಮಿನ್ ಕೆ, ವಿಟಮಿನ್ ಬಿ12 ಜೊತೆಗೆ ಬೇಟಾ ಕ್ಯಾರೋಟಿನ್ ಮುಂತಾದ ಪೋಷಕಾಂಶಗಳು ಇರುತ್ತವೆ. ಇವು ನರಗಳಲ್ಲಿ ತಡೆಯನ್ನ ಕರಗಿಸುತ್ತವೆ, ಕೆಟ್ಟ ಕೊಲೆಸ್ಟ್ರಾಲ್ ಕರಗಿಸಿ ರಕ್ತವನ್ನು ಶುದ್ಧಗೊಳಿಸುತ್ತವೆ, ಹೃದಯ ಸಂಬಂಧಿ ಕಾಯಿಲೆಗಳನ್ನು ತಡೆದು ಸಾಯಟಿಕ ನೋವು ನಿವಾರಿಸುತ್ತವೆ. ಇದೀಗ ನಮಗೆ ಬೇಕಾಗಿರುವ 2ನೇ ಪದಾರ್ಥ ಸೋಂಪು ಕಾಳುಗಳು, ಸೋಂಪು ಬೀಜಗಳು. ಸೋಂಪನ್ನು ಇಂಗ್ಲಿಷ್ ನಲ್ಲಿ ಫೆನಲ್ ಸೀಡ್ಸ್ ಅಂತ ಕರೀತಾರೆ. ಸೋಂಪು ಬೀಜಗಳು ದೇಹದಲ್ಲಿ ಜೀರ್ಣಕ್ರಿಯೆ ಸುಧಾರಿಸಲು, ನರಗಳ ಶಾಖ ಕಡಿಮೆ ಮಾಡಲು, ಉರಿಯೂತ ತಡೆಯಲು ಸಹಾಯ ಮಾಡುತ್ತೆ. ಇದರಲ್ಲಿ ಇರುವ ನೈಸರ್ಗಿಕ ತೈಲಗಳು ನರಗಳನ್ನ ಬಲಪಡಿಸುತ್ತೆ. ಈ ಪರಿಹಾರಕ್ಕಾಗಿ 1 ಚಮಚ ಸೋಂಪು ಬೀಜ ಇದ್ರೆ ಸಾಕು. ಇನ್ನು 3ನೇದಾಗಿ ನಮಗೆ ಬೇಕಾಗಿರುವುದು ಕಲ್ಕಂಡ ಅಂದ್ರೆ ಜಾಗ್ರಿ. ಆದ್ರೆ ಇದು ಮಧುಮೇಹ ಇಲ್ಲದವರಿಗೆ ಮಾತ್ರ. ಮಧುಮೇಹ ಇರುವವರು ಕಲ್ಕಂಡ ಸೇವಿಸಬೇಕು. ಕಲ್ಕಂಡದಲ್ಲಿರುವ ಐರನ್ ಖನಿಜಾಂಶಗಳು ನರಗಳನ್ನ ಬಲಪಡಿಸಿ ರಕ್ತವನ್ನ ಶುದ್ಧಗೊಳಿಸುತ್ತೆ. ಇನ್ನು ತಯಾರಿಸುವ ವಿಧಾನವನ್ನ ನೋಡೋಣ. ಮೊದಲು ಒಂದು ಬಾಣಲಿಗೆ 1 ಚಮಚ ಧನಿಯಾ ಕಾಳುಗಳು ಹಾಗೂ 1 ಚಮಚ ಸೋಂಪು ಬೀಜಗಳನ್ನ ಹಾಕಿ ಸ್ವಲ್ಪ ಹೊತ್ತು ಲೈಟ್ ಬ್ರೌನ್ ಬಣ್ಣ ಬರುವವರೆಗೆ ಉರಿಬೇಕು. ಇದರಿಂದ ಅವುಗಳಲ್ಲಿ ಇರುವ ಒಂದು ತೇವ ಹೋಗುತ್ತೆ ಹಾಗೂ ಸುಗಂಧ ಹೆಚ್ಚಾಗುತ್ತೆ. ಈಗ ಬೇರೆ ಪಾತ್ರೆಯಲ್ಲಿ 1 ಗ್ಲಾಸ್ ನೀರನ್ನು ಹಾಕಿ ಕುದಿಯಲು ಬಿಡಬೇಕು. ಕುದಿಯುವ ನೀರಿಗೆ ಈ ಉರಿದ ಧನಿಯಾ ಹಾಗೂ ಸೋಂಪು ಬೀಜಗಳನ್ನು ಸೇರಿಸಿ ಚೆನ್ನಾಗಿ ಕುದಿಸಬೇಕು. ಈ 3-4 ನಿಮಿಷ ಚೆನ್ನಾಗಿ ಕುದಿಸಬೇಕು. 1 ಗ್ಲಾಸ್ ನೀರು ಅರ್ಧ ಗ್ಲಾಸ್ ಆಗುವವರೆಗೆ ಕುದಿಸಿದ ನಂತರ ಅದನ್ನು ಬಟ್ಟೆಯಿಂದ ಸೋಸಿ ಗ್ಲಾಸ್ಗೆ ಹಾಕೋಬೇಕು. ಇದಕ್ಕೆ ಮಧುಮೇಹ ಇಲ್ದಿದ್ದವರು ಕೂಡ ಸ್ವಲ್ಪ ಕಲ್ಕಂಡ ಸೇವಿಸಬಹುದು. ಈ ಟೀಯನ್ನು ವಾರದಲ್ಲಿ ಕೇವಲ 1 ದಿನ ಸೇವಿಸಿದರೆ ಸಾಕು. ನರಗಳಲ್ಲಿ ತಡೆಗಳು ಕರಗುತ್ತೆ, ಕೆಟ್ಟ ಕೊಲೆಸ್ಟ್ರಾಲ್ ಕರಗುತ್ತೆ, ಸಾಯಟಿಕ ನೋವು ಕಡಿಮೆಯಾಗುತ್ತೆ, ಡಿಸ್ಕ್ ಸಮಸ್ಯೆ ಹತೋಟಿಯಲ್ಲಿರುತ್ತೆ, ವೆರಿಕೋಸ್ ವೇನ್ಸ್ ತಡೆಯಬಹುದು. ಇದರ ಜೊತೆಗೆ ಹೃದಯಾಘಾತದ ಅಪಾಯವನ್ನು ತಡೆಯಲು ಇದು ಬಹಳ ಉಪಯುಕ್ತ. ಇದ್ರ ಜೊತೆಗೆ ಇನ್ನೊಂದು 2ನೇ ಒಂದು ಪರಿಹಾರ ಏನು ಅಂತಂದ್ರೆ ಪ್ರತಿದಿನ ರಾತ್ರಿ 1 ಅಥವಾ 2 ಚಮಚ ಧನಿಯಾ ಕಾಳುಗಳನ್ನ ಒಂದು ಪಾತ್ರೆಯಲ್ಲಿ ನೀರಲ್ಲಿ ನೆನಿಡಬೇಕು. ಬೆಳಿಗ್ಗೆ ಎದ್ದ ನಂತರ ಆ ಧನಿಯಾ ಕಾಳುಗಳನ್ನ ಬಟ್ಟೆಯಲ್ಲಿ ಕಟ್ಟಿಕೊಂಡು ಮೊಳಕೆ ಬರುವಂತೆ ಮಾಡಬೇಕು. ಮೊಳಕೆ ಬಂದ ಧನಿಯಾ ಬೀಜಗಳಲ್ಲಿ ಇನ್ನಷ್ಟು ಔಷಧೀಯ ಗುಣಗಳು ಇರ್ತವೆ. ಆ ಮೊಳಕೆಯನ್ನ ಅಡಿಗೆಗಳಲ್ಲಿ ಹಸಿರು ತರಕಾರಿಗಳಂತೆ ಸೇರಿಸಬಹುದು ಅಥವಾ ಕಷಾಯ ಮಾಡಿಕೊಂಡು ಕುಡಿಯಬಹುದು. ಇದರಿಂದ ನರಗಳಲ್ಲಿ ಬ್ಲಾಕೇಜ್
ಸಮಸ್ಯೆ ಇರೋದಿಲ್ಲ, ಕೆಟ್ಟ ಕೊಲೆಸ್ಟ್ರಾಲ್ ಕರಗಿ ಹೋಗುತ್ತೆ, ಹೃದಯ ಬಲ ಆಗುತ್ತೆ. ಆಯುರ್ವೇದ ಪ್ರಕಾರ ಮೊಳಕೆ ಬಂದ ಧನಿಯಾ ಬೀಜಗಳು ದುಬಾರಿ ಔಷಧಿಗಳಿಗಿಂತಲೂ ಹೆಚ್ಚು ಪರಿಣಾಮಕಾರಿ ಅಂತ ಹೇಳಲಾಗಿದೆ. ಇದರಿಂದ ಹೊರತಾಗಿ ಇನ್ನೊಂದು ಉಪಾಯ ಏನಂದ್ರೆ ಎಣ್ಣೆ ಮಸಾಜ್. ಉತ್ತಮ ಗುಣಮಟ್ಟದ ಎಣ್ಣೆಯನ್ನ ಸ್ವಲ್ಪ ಬಿಸಿ ಮಾಡಿ ನರ ನೋವು ಉರಿಯೂತ ಇರುವ ಸ್ಥಳದಲ್ಲಿ ಮಸಾಜ್ ಮಾಡಿದರೆ ರಕ್ತ ಪ್ರವಾಹ ಸುಧಾರಿಸುತ್ತೆ, ನರಗಳು ಬಲವಾಗುತ್ತೆ. ವಿಶೇಷವಾಗಿ ವೆರಿಕೋಸ್ ವೇನ್ಸ್ ಸಮಸ್ಯೆ ಇರುವವರು ಈ ಪ್ಯೂರ್ ಅರಿಶಿಣ ಕೊಂಬವನ್ನು ತೇಯ್ದು ಅದನ್ನು ಅವಿನೆಣ್ಣೆಯಲ್ಲಿ ಮಿಶ್ರಣ ಮಾಡಿ ಆ ಸ್ಥಳದಲ್ಲಿ ಹಚ್ಚಿದರೆ ಉತ್ತಮ ಫಲಿತಾಂಶ ನಮಗೆ ದೊರೆಯುತ್ತೆ. ಈ ಎಲ್ಲ ಪರಿಹಾರಗಳನ್ನು ವಾರದಲ್ಲಿ 1 ದಿನ ಮಾಡಿದರೆ ಸಾಕು. ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಕರಗಿ ನರಗಳಲ್ಲಿ ಬ್ಲಾಕೇಜ್ ಕಡಿಮೆ ಆಗುತ್ತೆ, ಹೃದಯ ಆರೋಗ್ಯ ಸುಧಾರಿಸುತ್ತೆ, ನರ ನೋವುಗಳು ಎಲ್ಲವೂ ಕಡಿಮೆ ಆಗುತ್ತೆ. ಫ್ರೆಂಡ್ಸ್, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ. ದುಬಾರಿ ಔಷಧಿಗಳನ್ನು ಬಳಸಿ ಹಣ ಖರ್ಚು ಮಾಡುವ ಬದಲು ಮನೆಯಲ್ಲೇ ಸುಲಭವಾಗಿ ದೊರೆಯುವ ಧನಿಯಾ, ಸೋಂಪು, ಕಲ್ಕಂಡಗಳನ್ನು ಬಳಸಿ ತಯಾರಿಸಬಹುದಾದ ಈ ನೈಸರ್ಗಿಕ ಪಾನೀಯವನ್ನು ವಾರದಲ್ಲಿ ಒಮ್ಮೆ ಸೇವಿಸಿ. ಇದರಿಂದ ದೇಹಕ್ಕೆ ಹೊಸ ಶಕ್ತಿ ಸಿಗುತ್ತೆ, ನರಗಳ ಬಲ ಹೆಚ್ಚಾಗುತ್ತೆ, ಹೃದಯ ಆರೋಗ್ಯ ಕಾಪಾಡಬಹುದು. ಹೀಗಾಗಿ ನೀವು ಈ ಮನೆ ಮದ್ದನ್ನು ಪ್ರಯೋಗಿಸಿ ಆರೋಗ್ಯವಾಗಿರಿ, ಸಂತೋಷವಾಗಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಉತ್ತಮ ಆರೋಗ್ಯ ಸಲಹೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್.